ಕಿರಣ್ ಕುಲಕರ್ಣಿ ಅವರು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗೆಳೆಯ ಕಲಾವಿದ ವಿಜಯ್ ಆರ್ ಬೋಳಶೆಟ್ಟಿ. ಸೊ ಆತ್ಮೀಯ ಸ್ನೇಹಿತರೆ, ಇವತ್ತು ನಾವು ಬಂದಿರುವಂತದ್ದು ಧಾರವಾಡದ ಒಂದು ಸರ್ಕಾರಿ ಕಲಾಶಾಲೆಯ ಇವತ್ತು 50 ವರ್ಷಗಳ ತುಂಬಿದ ಸಂಭ್ರಮದಲ್ಲಿ ಈ ಸರ್ಕಾರಿ ಶಾಲೆ ಇದೆ. ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಇವತ್ತು 50 ವರ್ಷಗಳ ಸಂಭ್ರಮದಲ್ಲಿರುವಂತಹ ಈ ಸರ್ಕಾರಿ ಶಾಲೆಯ ಸಂಭ್ರಮದಲ್ಲಿ ಬನ್ನಿ. ಹಾಗಾದ್ರೆ ಇಲ್ಲಿ ಹಲವಾರು ಎಕ್ಸಿಬಿಷನ್ಸ್ ನಡೀತಾ ಇದಾವೆ. ಅದರಲ್ಲಿ ಇಲ್ಲಿ ಕಲಿತಂತಹ ಹಿರಿಯ ಕಲಾವಿದರು ವಿದ್ಯಾರ್ಥಿಗಳಾಗಿ ಕಲಿತ ಈಗ ನಾಡಿನಾದ್ಯಂತ ಕಲಾವಿದರಾಗಿ ಕಲಿತಿದ್ದಾರೆ. ಅವರ ಕಲಾಕೃತಿಗಳು ಇಲ್ಲಿ ಕ್ಯಾಂಪ್ಗಳು ಮಾಡಿ ಕಲಾಕೃತಿಗಳು ಒಳಗಡೆ ನಾನು ಗ್ಯಾಲರಿ ಇದೆ, ಅಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಬನ್ನಿ ಹಾಗಾದ್ರೆ ಇಲ್ಲಿ ತಡ ಮಾಡೋದು ಬೇಡ, ಈ ಗ್ಯಾಲರಿ ಬಗ್ಗೆ ನಾವು ಕಲಾವಿದರು ಮತ್ತೆ ಕಲಾಕೃತಿಗಳು ಹೇಗೆಲ್ಲ ಮಾಡಿದ್ದಾರೆ, ಹಳೆ ವಿದ್ಯಾರ್ಥಿಗಳು ಮಾಡಿರುವಂತ ಕಲಾಕೃತಿಗಳನ್ನು ತೋರಿಸ್ತೀನಿ. ಬನ್ನಿ ಹಾಗಾದ್ರೆ. ನಮಸ್ಕಾರ, ಬನ್ನಿ. ಸೊ ಇಲ್ಲಿ ನೋಡ್ತಾ ಇರುವಂತ ಕಲಾಕೃತಿಗಳು, ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಸುಮಾರು 50 ವರ್ಷಗಳಿಂದ ವಿದ್ಯಾರ್ಥಿಗಳು ಅವರನ್ನ ಇಲ್ಲಿ ಒಂದೆಡೆ ಸೇರಿಸಿ ಕಲಾಕೃತಿಗಳನ್ನು ಮಾಡುವಲ್ಲಿ ಯಶಸ್ವಿಯಾಗಿ 3 ದಿನಗಳ ಕಾಲ ಶಿಬಿರವನ್ನ ಏರ್ಪಡಿಸಿ ಈ ಕಲಾಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ರಚಿಸಿರುವಂತಹ ಕಲಾಕೃತಿಗಳು ವಿಶೇಷ ಮತ್ತು ವಿನೂತನವಾಗಿ ಈ ಕಲಾ ಗ್ಯಾಲರಿಯಲ್ಲಿ ತುಂಬಿಕೊಂಡಿರುವೆ. ಸೊ ಅವುಗಳನ್ನ ಒಂದೊಂದಾಗಿ ನೋಡ್ತಾ ಹೋದ್ರೆ, ಸೊ ವಿಶೇಷವಾದ ಪ್ರಕಾರವಾದ ಬಣ್ಣಗಳು ಮತ್ತು ಕ್ಯಾನ್ವಸ್ ಮೀಡಿಯಾ, ನಾವು ಹೇಳ್ತಿದ್ವಿ ಕ್ಯಾನ್ವಸ್ ಮೀಡಿಯಾನ ಬಳಸ್ಕೊಂಡು ವಿನೂತನವಾದಂತಹ ಕಲಾಕೃತಿಗಳನ್ನು ಮಾಡಿದ್ದಾರೆ. ವಿಷಯವಾರು ಹೋದಾಗ ಒಂದು ಎಕ್ಸ್ಪ್ಲನೇಷನ್ ತುಂಬಾ ಇದೆ. ಸೊ ಇಲ್ಲಿ ಫ್ರೇಮ್ ಆಗಿರುವಂಥದ್ದು ನೋಡ್ಬೋದು, ಲ್ಯಾಂಡ್ಸ್ಕೇಪ್ ನಿಮಗೆ ಗಾಢ ಬಣ್ಣಗಳಿಂದ ರಚನೆ ಮಾಡಿರುವಂಥದ್ದು. ಸೊ ಸ್ಟ್ರಕ್ಚರ್ನ ಬಳಸಿ ಮಾಡಿದ್ದಾರೆ. ಸೊ ಪ್ಲೇನ್ ಆಗಿ ನಿಮಗೆ ವಿಜುವಲ್ಸ್ ಕಂಡ್ರು ವಿದ್ಯಾರ್ಥಿಗಳು ಮಾಡಿರುವಂತದ್ದು. ಸೊ ಇಲ್ಲಿ ನೋಡಬಹುದು ನಿಮಗೆ ಪ್ಯಾಚ್ ಲೈಕ್ ಮಾಡರ್ನ್ ಮತ್ತೆ ಸೆಮಿ ಮಾಡರ್ನ್ ಇರ್ಬೋದು, ಎರಡೂ ಒಂದು ಸಂಯೋಜನೆ ಇದೆ. ಇಲ್ಲಿ ಟ್ರೆಡಿಷನಲ್ ಡಿಸೈನ್ಸ್ ಗಳ ಬಳಸಿದ್ದಾರೆ. ಈಗ 50 ವರ್ಷಗಳು ಇದು ನಿಮ್ಗೆ ವಿಶೇಷವಾಗಿ ಕಾಣಿಸ್ತಾ ಇರಬಹುದು. ಇಲ್ಲಿ ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯದ ಆವರಣದಲ್ಲಿ ಇರುವಂತಹ ಒಂದು ಸ್ಕಲ್ಪ್ಚರ್ ಇದು. ಸೊ ಅದೇ ರೀತಿ ಬೇರೆ ಪೇಂಟಿಂಗ್ ನೋಡ್ಬೋದು ನೀವು ಇಲ್ಲೇ. ಸೊ ಕ್ಯಾನ್ವಸ್ ಮೀಡಿಯಾ ಮತ್ತು ಅಕ್ರಲಿಕ್ ಬಣ್ಣಗಳಿಂದ ಮತ್ತು ವಿಶೇಷವಾಗಿ ನೋಡುವುದು ನಿಮಗೆ ಆಕಳು ಮತ್ತು ಕರು ಒಂದು ಸಂಯೋಜನೆಯನ್ನ ಮಾಡಿದ್ದಾರೆ. ಸೊ ಹೀಗೆ ಬೇರೆ 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 ಸುಮಾರು 50 ಕಲಾಕೃತಿಗಳನ್ನು ನಾವು ನೋಡೋಕೆ ಸಿಗುತ್ತಾ ನಿಮಗೆ. ನಮ್ಮ ಜಾನಪದ ಶೈಲಿಯಲ್ಲಿ ನಾವು ಡೊಳ್ಳು ಕುಣಿತ ಅಂತೀವಿ, ಹಿಂದೆ ದೈವಾರಾಧನೆ ಅಂತ ಹೇಳ್ತೀವಿ. ಸೊ ಅವುಗಳನ್ನ ಒಂದು ಬ್ರಷ್ ಸ್ಟ್ರೋಕ್ ಪ್ಯಾಚಸ್ ಎಲ್ಲ ಕಾಣಿಸ್ತಾ ಇದೆ ನಿಮಗೆ. ಸೊ ಇವುಗಳನ್ನ ಹೇಳೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ, ಸೊ ನಾನು ಒಬ್ಬ ಕಲಾವಿದನಾಗಿರೋದ್ರಿಂದ ಹಂಪಿ ಯೂನಿವರ್ಸಿಟಿಯ ಮಾಸ್ಟರ್ ಆಫ್ ವಿಜುವಲ್ ಆರ್ಟ್ಸ್ ಹಾಗೂ MA ಡಿಪ್ಲೊಮಾ ಇನ್ ಜರ್ನಲಿಸಂ ಮಾಡಿರೋದ್ರಿಂದ ವಿಷಯವಾರು ಮತ್ತೆ ಕಲಾಕೃತಿಗಳ ಆಕೃತಿ ಮತ್ತು ಬಣ್ಣ ಬಳಕೆ ಮತ್ತು ಕಲಾವಿದರನ್ನ ನಾನು ಪರಿಚಯ ಮಾಡುವಂತ ಒಂದು ಸಣ್ಣ ಪ್ರಯತ್ನ ಇದಾಗಿದೆ. ಯಾರೆಲ್ಲ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಲಾವಿದರು, ಕಲಾ ಬೆಳವಣಿಗೆಗಳ ಬಗ್ಗೆ ಇರ್ಬೋದು, ಪ್ರತಿಭೆಗಳು ಇರ್ಬೋದು, ವಿಶೇಷವಾಗಿ ಈ ರೀತಿಯಾದಂತಹ ನಾಡಿನಾದ್ಯಂತ ಇರುವಂತಹ ಎಲ್ಲ ವಿಷಯಗಳನ್ನ ತಿಳಿಸುವಂತ ಒಂದು ಸಣ್ಣ ಪ್ರಯತ್ನ ಇದಾಗಿರುತ್ತೆ. ಸೊ ಇಲ್ಲಿ ಪೇಂಟಿಂಗ್ ನೋಡ್ಬೋದು ನೀವು, ಇದು ಸಂಪೂರ್ಣವಾಗಿ ಮಾಡರ್ನ್ ಕಾಣಿಸುತ್ತೆ ನಿಮಗೆ. ಬ್ರಷ್ ಸ್ಟ್ರೋಕ್ಸ್ ಇರ್ಬೋದು, ನೈಫ್ಗಳಿಂದ ಮಾಡುವಂತ ಒಂದು ತಂತ್ರ ಇದು. ಈ ತಂತ್ರ ಇದೇ ರೀತಿ ಕಲಾಕೃತಿಗಳನ್ನ ರಚನೆ ಮಾಡುವಲ್ಲಿ ಕಲಾವಿದರ ಒಂದು ವಿಶೇಷವಾದ ಟೆಕ್ನಿಕ್ಸ್ ಗಳನ್ನ ಬಳಸ್ತಾರೆ. ಅದು ಬ್ರಷ್ ಇರಬಹುದು ನೋಡಿ. ಒಂದು ವಿಶೇಷವಾಗಿ ನೀವು ಇತಿಹಾಸವನ್ನು ನೋಡಿದಾಗ ಕಲಾವಿದ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಭಾವನೆಗಳನ್ನ ಕುಂಚ ಬಣ್ಣಗಳ ಮೂಲಕ, ತನ್ನದೇ ಆದ ವಿಶೇಷ ಸಂಯೋಜನೆ ಮೂಲಕ, ಮಾಧ್ಯಮದ ಮೂಲಕ ಅವನು ತನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ತಾನೆ. ಅದೇ ರೀತಿ ಒಬ್ಬ ಶಿಲ್ಪ ಕಲಾವಿದ ತನಗೆ ಆದಂತ ಅನುಭವಗಳನ್ನ ಅಥವಾ ತನಗೆ ಅನಿಸಿದಂತ ವಿಚಾರಗಳನ್ನ ಮರ ಮತ್ತೆ ಕಟ್ಟಿಗೆ ಅಥವಾ ಕಲ್ಲುಗಳಲ್ಲಿ ಅಥವಾ ಯಾವುದಾದ್ರೂ ಮಾಧ್ಯಮದ ಮೂಲಕ ಅದೊಂದು ಆಕೃತಿಗಳನ್ನ ಕೊಟ್ಟು ಸೊ ಅದಕ್ಕೆ ಒಂದು ಸೃಜನಶೀಲತೆಯನ್ನ ಹೇಳ್ತಾನೆ. ಸೊ ಇಲ್ಲಿ ನೋಡ್ಬೋದು ನಿಮ್ಗೆ ವಿಶೇಷವಾಗಿ ನಾನು ಈ ಒಂದು ಕಲಾಕೃತಿ ಬಗ್ಗೆ ಹೇಳಲೇಬೇಕು. ಸೊ ಇದು ನಮ್ಮ ಆರಾಧ್ಯ ದೈವ ಶಿವನ ಒಂದು ಇದು ಪೇಂಟಿಂಗ್. ಸೊ ಯಾವ ರೀತಿ ಸ್ಟ್ರೋಕ್ ನ ಬಳಸ್ತದೆ ನೋಡ್ರಿ. ನಾವು ಫ್ಲಾಟ್ ಬ್ರಷ್ ಅಂತ ಏನ್ ಹೇಳ್ತೀವಿ, ಇಲ್ಲಿ ಬಣ್ಣಗಳ ಕಡಿಮೆ ಇದೆ. ಸೊ ಆದ್ರೆ ವರ್ಕ್ ಮಾತ್ರ ನಿಮಗೆ ಚೆನ್ನಾಗಿ ಕಾಣಿಸ್ತದೆ. ಒಂದು ಸ್ಟ್ರೋಕ್, ಒಂದು ಛಾಯೆ ರೀತಿಯಲ್ಲಿ ಕಾಣಿಸ್ತಾ ಇರುವಂತಹ ಕಲಾಕೃತಿಗಳನ್ನ ನೋಡ್ಬೋದು ನೀವು. ಸೊ ಇಲ್ಲಿ ನಮ್ಗೆ ಕಾಣಿಸ್ತಾ ಇರುವಂತದ್ದು ಹಲವಾರು ಇಲ್ಲಿ ಕಲಿತಂತ ವಿದ್ಯಾರ್ಥಿಗಳು, ವಿಶೇಷವಾಗಿ ಇಲ್ಲಿ ಮಾಡಿರುವಂತ ಕಲಾಕೃತಿಗಳು ಏನದಾವ ಅಂದ್ರೆ, ಇವ್ರು ಮಾಡಿರುವಂತ ಕಲಾವಿದರು ರಾಜ್ಯ ಅಷ್ಟೇ ಅಲ್ಲ, ಬೇರೆ ರಾಜ್ಯ ಅಲ್ಲ, ನ್ಯಾಷನಲ್ ಲೆವೆಲ್ ವರೆಗೂ ಗುರುತಿಸುವಂತ ಕಲಾವಿದರು ಕೂಡ ಇದರಲ್ಲಿ ಇದ್ದಾರೆ. ಸೊ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಇದೀವಿ ಅನ್ನೋದಂಥದ್ದೇ ಒಂದು ವಿಶೇಷವಾದಂಥದ್ದು. ಈ ಸಂದರ್ಭದಲ್ಲಿ ನೋಡಬಹುದು ಲ್ಯಾಂಡ್ಸ್ಕೇಪ್, ನಿಮಗೆ ಇಲ್ಲಿ ಬೆಟ್ಟಗಳನ್ನ ಕಾಣಿಸ್ತಾ ಇದೆ. ಸೊ ಅದರ ಮಧ್ಯದಲ್ಲಿ
ನೀರಿನ ಒಂದು ಮಳೆ ಆಗಿ ನೀರಾಗಿರುವಂತ ಒಂದು ಇದಕ್ಕೆ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತೀವಿ, ಕ್ರಿಯೇಟಿವ್ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ಬೋದು. ಒಂದು ಪ್ಲೇನ್ ಕ್ಯಾನ್ವಸ್ ನ ವಾಟರ್ ಮೆಥಡ್ ಅಲ್ಲಿ ಅಕ್ರಿಲಿಕ್ ಕಲರ್ ನ ಬಳಸಿದ್ದಾರೆ. ಸೊ ಇದೇ ರೀತಿಯಾದ ನೋಡಿದ ಒಂದು ಟೆಕ್ನಿಕ್ಸ್. ಸೊ ಇಲ್ಲಿ ವಿಶೇಷವಾಗಿ ಈಗ ಪ್ರಸ್ತುತ ದಿನಮಾನಗಳಲ್ಲಿ ಇದೊಂದು ಮಾಧ್ಯಮವಾಗಿ ಬಳಸ್ತಾ ಇದ್ದಾರೆ. ಇದರೊಳಗೆ ಇದೊಂದು ಕೆಮಿಕಲ್ ನ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಬಳಸೋದ್ರಿಂದ ಒಂದು ಟೆಕ್ನಿಕ್ ಆಗಿ ಬಳಸ್ತಾರೆ. ಸೊ ಇದು ಸ್ಪ್ರೇ ಮಷಿನ್ ಗಳಿಂದ ಬಳಸಬಹುದು ಅಥವಾ ಸ್ಪ್ರೇ ತಂತ್ರಜ್ಞಾನ ಬಳಸಿ ಮಾಡಿರುವಂತ ಒಂದು ವಿಶೇಷವಾದ ಕಲಾಕೃತಿ. ಇದಕ್ಕೆ ಮಾಡರ್ನ್ ಅಥವಾ ಸೆಮಿ ಮಾಡರ್ನ್ ಬೇರೆ ಬೇರೆ ವಿಚಾರಗಳಿಗೆ ನೋಡುಗ ಮತ್ತು ಕೇಳುಗ ಅಂತ ಹೇಳ್ತೀವಿ. ಅದೇ ಮಾಡುಗನು ಅಂತಂದ್ರೆ ಕಲಾವಿದರನ್ನ ನಾವು ಮಾಡುಗ ಅಂತ ಹೇಳ್ತೀವಿ. ಸೊ ಈ ವಿಚಾರಗಳನ್ನು ಇಟ್ಕೊಂಡು ಕಲಾಕೃತಿ ರಚನೆ ಆಗಿದೆ. ಇಲ್ಲಿ ಇನ್ನೊಂದು ವಿಶೇಷವಾಗಿ ಕಾಣುವಂತ ಕಲಾಕೃತಿ ನೇಚರ್ ಪೇಂಟಿಂಗ್. ಸೊ ನಿಸರ್ಗದತ್ತ ಅಂದ್ರೆ ಕಲೆ ಇರ್ಬೋದು, ಕಲಾವಿದನೇ ಇರ್ಬೋದು, ಮೊದಲ ಮೂಲ ಪ್ರೇರಣೆನೇ ಯಾವ್ದಪ್ಪ ಅಂದ್ರೆ ನಿಸರ್ಗ ಹೊರತುಪಡಿಸಿ ಏನು ಮತ್ತೇನು ಇಲ್ಲ. ಸೊ ಈ ನಿಸರ್ಗದಿಂದ ಬಂದಂತ ವಿಚಾರಗಳನ್ನ ನಾವು ನಿಸರ್ಗಕ್ಕೆ ಕೊಡುವಂತ ವಿಚಾರ ನೋಡಬಹುದು. ಮೂಲ ಪ್ರೇರಣೆ ನಿಸರ್ಗ ಪೇಂಟಿಂಗ್. ಸೊ ವಿಶೇಷವಾಗಿ ಎಷ್ಟು ಚೆನ್ನಾಗಿ ಒಂದು ಒಳ್ಳೆ ಸ್ಟ್ರೋಕ್ ಇಲ್ಲಿ ನೋಡ್ತಾ ಹೋದ್ರೆ ನಿಮ್ಗೆ ಡಿಟೇಲಿಂಗ್ ಆಗಿ ಯಾವುದೇ ರೀತಿ ಕಲಾಕೃತಿಯಲ್ಲಿ ಕಾಣಬರಲ್ಲ, ಆದ್ರೆ ಬ್ರಷ್ ಸ್ಟ್ರೋಕ್ಸ್ ಗಳು ನಮಗೆ ಕಂಡು ಬರುತ್ತೆ. ಸೊ ಅವ್ರ ಬಣ್ಣಗಳನ್ನ ಯಾವ ರೀತಿ ಬಳಸಿದ್ದಾರೆ, ಬ್ರಷ್ ನ ಕೇವಲ ಒಂದು ಪ್ಯಾಚಸ್ ಗಳ ಮೂಲಕ ವಿಶೇಷವಾಗಿ ಕಲಾಕೃತಿಯನ್ನ ರಚನೆ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನೋಡ್ಬೋದು. ಸೊ ಇದು ಈಗ ಒಂದು ನಮ್ಮ ರಾಜ್ಯವಾರು ಕಲಾಕೃತಿಗಳನ್ನ ನಾವು ನೋಡ್ತಾ ಹೋದ್ರೆ ಮಧುಬಾನಿ ಮತ್ತೆ ಕಲಂಬರಿ ಮತ್ತೆ ಗಾಂಧಾರಿ, ಫ್ಲೋಕ್ ಆರ್ಟ್ ಅಂತ ಹೇಳ್ತೀವಿ. ಸೊ ಅದರ ಭಾಗವಾಗಿ ಒಂದು ರಾಜ್ಯವನ್ನು ಪ್ರತಿನಿಧಿಸುವಂತ ಒಂದು ಕಲಾಕೃತಿಯ ಒಂದು ಕಲಾ ಶೈಲಿಯ ಒಂದು ತೆಗೆದುಕೊಂಡು ಮಾಡರ್ನ್ ಟಚ್ ಕೊಟ್ಟು ಅದಕ್ಕೆ ಈ ರೀತಿ ಕಲಾಕೃತಿಗಳನ್ನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಇದು ಕೂಡ ನಿಮ್ಗೆ ಕಾಣಿಸ್ತಾ ಇದೆ, ಇದು ಸ್ಟ್ರಕ್ಚರ್ ಬೇಸ್ಡ್ ಕ್ಯಾನ್ವಾಸ್. ಸೊ ಕೇವಲ ನಿಮ್ಗೆ ಪುಷ್ ಮಾಡೋದ್ರ ಮೂಲಕ ಕಲಾಕೃತಿಗಳನ್ನು ರಚನೆ ಮಾಡಿದ್ದಾರೆ. ಹೀಗೆ ಸುಮಾರು ಒಂದು 50 ಕಲಾಕೃತಿಗಳದಾವು ನಾನು ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಪ್ಲೇನ್ ವಾಶ್ ಒಂದು ನಾರ್ಮಲ್ ಬಣ್ಣಗಳಿಂದ ಬಳಸಿದ್ದಾರೆ. ಇಲ್ಲಿ ನೀವು ನೋಡಿದ ತಕ್ಷಣ ಒಂದು ಮೀಡಿಯಂ ಬಣ್ಣಗಳು ಕಾಣಿಸ್ತಾವೆ, ಬಟ್ ಒಂದು ಬ್ಲಾಕ್ ಮಾರ್ಕರ್ಗಳ ಮೂಲಕ ವಿವಿಧ ವಿಶೇಷತೆಗಳನ್ನ ಇಲ್ಲಿ ನಾವು ನೋಡ್ಬೋದು. ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ಕಲಾವಿದರು ಮಾಡಿರುವಂತ ವಿಶೇಷತೆಗಳೇನಂದ್ರೆ ಕಲೆ ಇದೆ, ಸಾಹಿತ್ಯ ಇದೆ, ಮತ್ತು ವಿವಿಧ ಮಜಲುಗಳಿದೆ, ಸಂಗೀತ ಇದೆ. ಸೊ ಇವುಗಳನ್ನ ನಾವು ಒಟ್ಟಾರೆಯಾಗಿ ನೋಡ್ತಾ ಹೋದ್ರೆ ಇಲ್ಲಿ ನೋಡಿ ಪೆನ್ನಿನ ರೀತಿಗಳನ್ನು ಬಳಸಿದ್ದಾರೆ. ಇಲ್ಲಿ ಗಿಟಾರ್ ಇದೆ. ಅಂದ್ರೆ ಕಲಾವಿದನು ಎಲ್ಲಾ ಕಲೆಗಳಿಗೂ ಸಲ್ಲತಕ್ಕಂಥದ್ದು, ಅವನಲ್ಲಿ ಜೀವನದಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳಂತ ವಿಶೇಷವಾದಂತ ಕಲಾಕೃತಿ. ಇಲ್ಲಿ ಕಲಾವಿದನ ಮನಸ್ಥಿತಿಯನ್ನ ತೋರಿಸಬಹುದು ಈ ಕಲಾಕೃತಿಯಲ್ಲಿ. ಸೊ ವಿಶೇಷವಾಗಿ ಅನಿಸ್ಬಹುದು. ಸೊ ಇವುಗಳನ್ನು ನೋಡಿದಾಗ ಒಂದು ಪೆನ್ನಿನ ಮೂಲಕ ಮಾಡಿದ್ದಾರೆ, ಮಾರ್ಕರ್ ಇಂದ. ಸೊ ಇಲ್ಲಿ ನೋಡ್ಬೋದು, ಇದು ಒಂದು ವಿಶೇಷವಾದ ಕಲಾಕೃತಿನೇ. ಸೊ ಇಲ್ಲಿ ಕಲಾವಿದರ ಒಂದು ಕೈ ಸೆಳೆಕಕ್ಕೆ ವಿಶೇಷವಾಗಿ ಅಂತ ಕಂಡು ಬರುವಂತದ್ದು. ಸೊ ಶಿವನ ಮೂರ್ತಿ ಇರೋದು ಇಲ್ಲಿ, ಒಂದು ಬ್ರಾಹ್ಮಣನ ಪ್ರತಿನಿಧಿಸುವಂತ ಒಂದು ಬುಕ್ಸ್ ಅನ್ನ ಓಪನ್ ಮಾಡೋ ರೀತಿ ಕಾಣಿಸ್ತದೆ. ಎಷ್ಟು ನೈಜವಾಗಿ ಬರುವಂತ ಒಂದು ಶೈಲಿ ಒಳಗೆ ತೋರಿಸಿದ್ದಾರೆ ಕಲಾವಿದರು. ಸೊ ಕಲಾವಿದರು ಮತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಸ್ಟ್ರಕ್ಚರ್ ಬೇಸ್ ಒಂದು ಇದು ಲ್ಯಾಂಡ್ಸ್ಕೇಪ್ ಅಂತಾನೆ ಕರ್ಸ್ಕೊಳ್ಳುತ್ತೆ. ಸೊ ಒಂದು ದಟ್ಟವಾದ ಬಂಡೆಗಳು ನೋಡ್ಬೋದು. ಇಲ್ಲಿ ಹಿಮಾಲಯ ಪರ್ವತಗಳಲ್ಲಿ ಬರುವಂತ ಒಂದು ವಿಶೇಷವಾದಂತ ಇಲ್ಲಿ ಜಲಪಾತದ ರೀತಿ ಸಂಜೆ ಸಮಯದಲ್ಲಿ ಆಗಿರುವಂತ ವಿಶೇಷವಾದ ಪೇಂಟಿಂಗ್ ನೋಡ್ಬೋದು. ಇಲ್ಲಿ ಮಾಡರ್ನ್ ಆರ್ಟ್. ಸೊ ಇದು ಕಲಾವಿದರು ಹೆಸರು ನೋಡೋಣಂತೆ. ಸೊ ಈಗ ನನಗೆ ಅದು ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ, ಕಲಾವಿದರ ಹೆಸರು ತಪ್ಪಾಗಿ ಹೇಳುವಂತ ನೀವೇ ನೋಡ್ಕೊಂಡ್ ಬಂದ್ಬಿಡೋದು. ಸೊ ಇಲ್ಲಿ ಸೊ ವಿಶೇಷವಾದ ಕಲಾಕೃತಿ. ಈ ಕಲಾಕೃತಿಯಲ್ಲಿ ನೋಡಿದಾಗ ನಮ್ಮ ಮಹಿಳೆ, ಸೊ ಮತ್ತು ಅಲ್ಲಿ ಇದ್ರ ಸಣ್ಣದಾಗಿ ಹೇಳ್ತೀವಿ ನಾವು ಗಿಟಾರ್ ಅನ್ನೋದು ಮುಂಚೆ ಅದಕ್ಕೆ ಏನ್ ಹೇಳ್ತಿರೋ ನೀವು ಕಮೆಂಟ್ ಮೂಲಕ ತಿಳಿಸಿ ಅದನ್ನ. ಸೊ ಯಾವ್ದು ಅನ್ನೋದನ್ನ. ಸೊ ಇಲ್ಲಿ ಬಣ್ಣಗಳ ವಿಶೇಷ ಇರ್ಬೋದು, ಒಂದು ವಿಶೇಷವಾದ ಕ್ರಿಯೇಟಿವ್. ಸೊ ಮಾಡರ್ನ್ ಆರ್ಟ್ ಅಲ್ಲಿ ಒಂದು ಹೆಣ್ಣು ಮಗಳನ್ನ ಬಳಸ್ಕೊಂಡು ಸೊ ಯಾವ್ದು ರೀತಿ ಅವ್ರದೇ ಆದ ವಿಶೇಷ ಶೈಲಿಯಲ್ಲಿ ಕಲಾಕೃತಿಗಳನ್ನು ಮಾಡಿದ್ದಾರೆ. ಸೊ ಬನ್ನಿ ಹಾಗಾದ್ರೆ ಇನ್ನೂ ಕಲಾಕೃತಿಗಳಿದಾವೆ, ಅವ್ರನ್ನ ನೋಡ್ತಾ ಹೋಗೋಣ. ಇದು ಕೂಡ ಒಂದು ಮಹಿಳೆಯನ್ನು ಬಳಸಿರುವಂತಹ ಕಲಾಕೃತಿ. ಸೊ ಪೇಂಟಿಂಗ್. ಸೊ ಅದ್ಭುತವಾಗಿ ಮೂಡಿ ಬಂದಿದೆ. ನಾ ಹೇಳಿದೆ ಅವಾಗ ಹೇಳಿದೆ ಲ್ಯಾಂಡ್ಸ್ಕೇಪ್ ನೇಚರ್ ಪೇಂಟಿಂಗ್. ಸೊ ಇದು ಸೃಜನಶೀಲತ್ವವಾಗಿ ಇಲ್ಲಿ ನಮ್ಮ ದೇವತೆಗಳು ನೋಡ್ಬೋದು, ಒಂದು ದೇವಿಯ ಆರಾಧನೆಯಲ್ಲಿ ಇರುವಂತಹ ಒಂದು ಪೇಂಟಿಂಗ್ಸ್ ಮಾಡಿದ್ರೆ ತುಂಬಾ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಸೊ ಇದು ಮುಗಿಯಲ್ಲ ಅನ್ನೋ ರೀತಿ ಒಳಗಿದೆ. ಒಂದೊಂದು ಕಲಾಕೃತಿಗಳು ಒಂದು ರೀತಿ ಆಗ್ತದೆ. ಇದು ನೇಚರ್ ಪೇಂಟಿಂಗ್ ತುಂಬಾ ಸಿಂಪಲ್ ಆಗಿ ಕಾಣಿಸುತ್ತೆ ನೋಡಿ. ಹಿಂದೆ ನೇಚರ್ ಇದೆ, ಒಂದು ಮರದ ಟೊಂಗೆ ಹೊರಗೆ ಬಂದಿರುವಂತದ್ದು. ಸೊ ಇದು ಕೂಡ ಒಂದು ಸೃಜನಶೀಲತೆ ಒಳಗೆ ಹಿಂದೂ ಆರಾಧನೆಯನ್ನು ಇಟ್ಕೊಂಡು ಒಂದು ಅದಕ್ಕೆ ಮಾಡರ್ನ್ ಟಚ್ ಕೊಟ್ಟಿದ್ದಾರೆ. ಫೇಸ್ ಗಳನ್ನು ನೋಡ್ತಾ ನಾವು ಡಿಟೇಲಿಂಗ್ ಹೋಗ್ತಾ ಸ್ಟಡಿ ಮಾಡ್ತಾ ಹೋದ್ರೆ ಸೊ ಏನಾಗುತ್ತೆ ಅಂದ್ರೆ ಅದನ್ನ ಎಷ್ಟು ನೀವು ಆಸ್ವಾದನೆ ಮಾಡ್ತೀರೋ ಅಷ್ಟು ನಿಮಗೆ ಪೇಂಟಿಂಗ್ ಅರ್ಥ ಆಗ್ತೈತಿ. ನಾವು ಸಾಧ್ಯವಾದಷ್ಟು ನಿಮಗೆ ಇಷ್ಟು ಬಡನ ಬೇಗ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕಾಣಿಸ್ತಿರೋಂಥದ್ದು ಇದು ನಮ್ಮ ಇಂಡಿಯನ್ ಸ್ಟೈಲ್ ಅಲ್ಲಿ ಮಹಿಳೆಯರು ಮತ್ತೆ ನೋಡಿ ಮನೆಗಳು ಕಾಣಿಸ್ತಾ ಇದೆ. ಅವ್ರದ್ದು ವಿಶೇಷ ಸ್ಟೈಲ್ ಇದೆ, ಅದನ್ನ ಪ್ರಸ್ತುತ ಮಾಡುವಂತ ವಿಧಾನ ಬೇರೆ ಆಗಿರುತ್ತೆ. ಸೊ ಅವ್ರವ್ರ ಕಲಾಕೃತಿಗಳು ಬೇರೆ ಇದೆ. ನೋಡೋಣ ನಿಮಗೆ ಇಷ್ಟರಲ್ಲಿ ಯಾವ ಪೇಂಟಿಂಗ್ ಇಷ್ಟ ಆಯ್ತು ಅನ್ನೋದು ಕಾಮೆಂಟ್ ಮೂಲಕ ತಿಳಿಸ್ತಾ ಬನ್ನಿ. ಸೊ ಇದು ನೇಚರ್ ನೋಡಿ, ನಿಮಗೆ ಒಂದು ನಾವು ಸ್ಟಿಲ್ ಲೈಫ್ ಅಂತ ಹೇಳ್ತೀವಿ, ಅಬ್ಜೆಕ್ಟ್ ಡ್ರಾಯಿಂಗ್ ಅಂತೀವಿ. ಸ್ವಲ್ಪ ಒಂದು ಫ್ರೇಮ್ ಅನ್ನ ನಾವು ನೋಡ್ಕೊಂಡು ಅದ್ರ ಡಿಟೇಲ್ ಸ್ಟಡಿ ಮಾಡುವಂತ ರೀತಿ, ಇದಕ್ಕೆ ನಾವು ಈ ರಿಯಲಿಸ್ಟಿಕ್ ಅಂತ ಹೇಳ್ತೀವಿ. ಸೊ ಇಲ್ಲಿ ವಿಭಿನ್ನವಾಗಿದೆ ಒಂದು ಸ್ವಲ್ಪ ಕಲಾಕೃತಿ ನೋಡ್ಬೋದು ನೀವು. ಸೊ ನೋಡಿದಾಗ ನಿಮಗೆ ಒಂದು ವಿಶೇಷತೆ ಕಾಣಿಸ್ಬೋದು.
ಒಂದು ಕ್ರಿಯೇಟಿವ್ ಆಗಿ ಬಳಸಿದ್ದಾರೆ ಫಾರ್ಮ್ಸ್ನ. ಇದನ್ನ ಏರ್ಬಡ್ಸ್ ಇಂದಾಗ ಅಥವಾ ಬ್ರಷ್ ಇಂದ ಕುಕ್ಕಿ ಕುಕ್ಕಿ ಮಾಡಿರುವಂತ ಒಂದು ಸ್ಟೈಲು. ಸೊ ಒಂದು ಇಲ್ಲಿ ಮರದ ರೀತಿ ಅಥವಾ ಅಂಬ್ರೇಲದ ರೀತಿ ಒಂದು ಇದು ಮಾಡಿದ್ದಾರೆ. ಇಲ್ಲಿ ಬಿಲ್ಡಿಂಗ್ ಎಲ್ಲ ಬಿತ್ತೋಗಿರುವಂತದ್ದು, ರಾಡ್ಗಳಿರ್ಬೋದು, ಇಲ್ಲಿ ಮೌಂಟೇನ್ಸ್ ಇದೆ, ಇಲ್ಲಿ ಮೋಡಗಳಿದೆ. ಸೊ ಒಂದು ವಿಶೇಷವಾದ ಮೆಸೇಜ್ ಅನ್ನ ಕೊಡ್ತಾ ಇರುತ್ತೆ ಸ್ನೇಹಿತರೆ ಈ ಕಲಾಕೃತಿಗಳು. ಅದೇ ರೀತಿ ನೋಡಿ ಇಲ್ಲಿ ನಮಗೆ ಗಂಟೆ ಇದೆ, ಪೇಂಟಿಂಗ್ಸ್, ಇಲ್ಲಿ ಜನಗಳು ಸೇರಿದ್ದಾರೆ. ಸೊ ಬೇರೆ ಬೇರೆ ವಿಶೇಷವಾದಂಥ ಮಾಹಿತಿ ಅಂತ ಕೊಡ್ತಾ ಇರುತ್ತೆ. ನನಗೆಲ್ಲನೂ ಹೇಳೋದಕ್ಕೆ ಸಮಯ ಬೇಕಾಗುತ್ತೆ. ಸೊ ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ನಿಮಗೆ. ಸೊ ಇದು ಕೂಡ ಒಂದು ವಿಶೇಷವಾದ ಕಲಾಕೃತಿ. ಸೊ ಮಂದ ಬಣ್ಣಗಳಿಂದ ಬಳಸಿದ್ದಾರೆ. ಇಲ್ಲಿ ಬೋಟಿಂಗ್ ಮನೆ ಮುಳುಗ್ತಾ ಇದೆ, ಹಡಗಿದೆ. ಸೊ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತಾ ಕಮೆಂಟ್ ಮೂಲಕ ತಿಳಿಸಿ. ನಿಮಗೂ ಈ ತರದ ಪೇಂಟಿಂಗ್ಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಇಲ್ಲಿ ನೋಡಿ ವಿಶೇಷ ಟೆಕ್ನಿಕಲ್ ಮೂಲಕ 2x2 ಕ್ಯಾನ್ವಾಸ್ ಅಲ್ಲಿ ಮಾಡಿರುವಂತ ಒಂದು ಪೇಂಟಿಂಗ್ ಇದು. ಸೊ ಮಹಿಳೆ ಒಂದು ಚಿಂತೆಯಲ್ಲಿ ಒಂದು ಪಕ್ಷಿ ಕಮ್ಯುನಿಕೇಶನ್ ಮಾಡುವಂತ ರೀತಿ ತಮ್ಮ ಸಂವೇದನೆಯನ್ನ ಅದ್ರ ಮೂಲಕ ತಿಳಿಸಿದ್ದಾರೆ. ಸೊ ಇದು ವಾಟರ್ ಕಲರ್ ಬೇಸ್ ಕ್ಯಾನ್ವಾಸ್ ಅಲ್ಲಿ ಮಾಡಿರುವಂತದ್ದು. ಸೊ ಒಂದು ಟ್ರೈನ್ ಫೋರ್ಸ್ ಆಗಿ ನೋಡಿ, ವಾಟರ್ ನೀರಾಗಿ ಹೆಂಗೆ ಅದನ್ನ ಹೆಂಗೆ ಬಳಸ್ಕೊಂಡಿದ್ದಾರೆ ಕಲಾವಿದರು ಅನ್ನೋದೇ ಒಂದು ಮಹತ್ವದ ವಿಷಯ. ಅದನ್ನ ಜಾಸ್ತಿ ಅದ್ರ ಜೊತೆ ಎಕ್ಸ್ಪೀರಿಯನ್ಸ್ ಇರೋಕೆ ಮಾಡಕ್ ಸಾಧ್ಯ ಆಗ್ತಿರುತ್ತೆ ಕಲಾಕೃತಿಗಳು. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಕೂಡ ಕ್ಯಾನ್ವಾಸ್ ಕೃತಿನೇ. ಸ್ವಲ್ಪ ಹತ್ತಿರದಿಂದ ನೋಡಿದ್ರೆ, ದೂರದಿಂದ ನೋಡಿದ್ರೆ ಇವೆಲ್ಲ ಕಲಾಕೃತಿಗಳು ಅವರವರ ಭಾವಕ್ಕೆ, ಅವರವರ ವಿಚಾರಗಳಿಗೆ ತಕ್ಕಂತೆ ಅವು ನಮಗೆ ಸ್ಪಂದನೆ ಮಾಡ್ತಾವ ಅಂತ ಹೇಳ್ಬೋದು. ಸೊ ಈಗ ನಾವು ಕಲಾವಿದರ ಮೂಲವನ್ನ ನಾವು ಅಳತೆ ಮಾಡಕ್ ಆಗಲ್ಲ. ಸೊ ನನಗೆ ಒಂಥರ ಅನ್ಸ್ಬೋದು, ಇನ್ನೊಬ್ಬರಿಗೆ ಒಂದೊಂಥರ ಅನ್ಸ್ತಾ ಇರುತ್ತೆ. ಅದೇ ರೀತಿ ಕಲಾಕೃತಿಗಳು ಇವುಗಳನ್ನ ನೋಡ್ಬೋದು ನೀವು. ಮಹಿಳೆಯರ ಸೊ ಅವರು ಮುಖಗಳಿರ್ಬೋದು, ಇಲ್ಲಿ ಬೇರೆ ರೀತಿ ಒಳಗೆ ಮಹಿಳೆಯರನ್ನ ನೋಡುವಂತ ರೀತಿ ಬೇರೆ ಬೇರೆ ಇರ್ಬೋದು. ಮಾತಾಡೋರು ಹೇಗಾರು ಮಾತಾಡ್ತಾರಪ್ಪ ಅನ್ನುವಂಥ ವಿಚಾರ ನನಗೆ ಅನ್ಸಿರೋದು ಇದು ನಾ ಹೇಳ್ತಾ ಇರೋವಂಥದ್ದು. ಸೊ ನನಗೆ ಅನ್ಸಿರೋದು ನಿಮಗೂ ಅನ್ಸಿರ್ಬೇಕಂತ ಏನಿಲ್ಲ, ನಿಮ್ಗೆ ಹೇಗೆ ಅನ್ಸೋದನ್ನು ಕೂಡ ಹೇಳ್ರಿ. ಸೊ ಇಲ್ಲಿ ನೋಡಿ ದಪ್ಪ ದಪ್ಪ ತುಟಿಗಳು ತೋರಿಸಿದ್ದಾರೆ, ಅದು ಜೆಂಟ್ಸ್ ಆಗಿದ್ದಾರೆ, ಇಲ್ಲಿ ಲೇಡೀಸ್ ಇದ್ದಾರೆ. ಸೊ ಅಂದ್ರೆ ಮಾತಾಡೋರು ಹೇಗಾರು ಮಾತಾಡ್ತಾರೆ ಹೆಣ್ಣಿಗೆ ಅನ್ನುವಂಥ ರೀತಿ. ಸೊ ನೋಡಿದೆಲ್ಲ ಸ್ನೇಹಿತರೆ, ಇದೆಲ್ಲ ಪೇಂಟಿಂಗ್ಸ್ ಎಲ್ಲ ನೋಡಿದೆ. ಇಲ್ಲೂ 4 ಪೇಂಟಿಂಗ್ಸ್ ಇದೆ. ಸೊ ಇವುಗಳೆಲ್ಲ ಪೇಂಟಿಂಗ್ಸ್ ಎಲ್ಲ ನೋಡಿದ್ರೆ ವಿಶೇಷವಾಗಿ ಇಲ್ಲಿ ಒಂದು ಕಲಾಕೃತಿ ಇದೆ. ಬನ್ನಿ, ಧಾರವಾಡದ ಈ 50ನೇ ವರ್ಷದ ಸಂಭ್ರಮದಲ್ಲಿ ನಾವೇನಿದೀವಲ್ಲ, ಇದರ ಲೋಗೋಗಳನ್ನ ಮತ್ತು ಇದರ ಕಾಲೇಜಿನಿರುವಂತ ಇಲ್ಲಿ ಒಂದು ಕಲಾ ದೇವತೆ ಅನ್ನ ಸೃಷ್ಟಿಯನ್ನ ಮಾಡಿ, ಸೊ ಅದಕ್ಕೆ ವಿಶೇಷವಾಗಿ ಇಲ್ಲಿಯ ಪರಿಕರಗಳನ್ನು ಬಳಸ್ಕೊಂಡು ಒಂದು ಪೇಂಟಿಂಗ್ ಮಾಡಿದ್ದಾರೆ ಕಲಾವಿದರು. ಇವರ ಹೆಸರು ಉಮಾಪತಿ ಅಂತ ಹೇಳಿ. ಸೊ ಹೀಗೆ ಬೇರೆ ಬೇರೆ ಕಲಾವಿದರೆಲ್ಲ ಕಲಾಕೃತಿಗಳನ್ನು ಮಾಡಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದುವರೆಗೂ ಇದು ಎಲ್ಲಿ ನಡೆದಿರೋದಂತ ಹೇಳಿದೆ, ಹಾವೇರಿ ಅಲ್ಲ, ಧಾರವಾಡದಿಂದ ನಾವು ಜುಬ್ಲಿ ಸರ್ಕಲ್ ಇಂದ ಒಂದು ಲೆಫ್ಟಿಗೆ ಬಂದ್ರೆ, ಸೊ ಲೆಫ್ಟ್ ಬರೋ ದಾರಿಯಲ್ಲಿ ನಮ್ಮ ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯದ 50ನೇ ವರ್ಷದ ಒಂದು 50 ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ರಚನೆ ಮಾಡಿದಂತ ಈ ಎಲ್ಲಾ ಕಲಾಕೃತಿಗಳು ಇಷ್ಟ ಆದವು ಅನ್ಕೋತೀನಿ. ಇದೇ ರೀತಿಯಾದಂತ ಕಲೆ, ಕಲಾವಿದರ ವಿಶೇಷ ಪರಿಚಯ ಮತ್ತು ಅದರ ವಿಶೇಷಗಳನ್ನ ತಿಳಿಸೋದಕ್ಕೋಸ್ಕರ ನಾನು ಬಂದಿದ್ದೆ. ಸೊ ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಖುಷಿ ಆಯ್ತು, ನಿಮ್ಗೂ ಖುಷಿ ಆಯ್ತು ಅನ್ಕೋತೀನಿ. ಯಾರ್ಯಾರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಈ ಕಾಲೇಜಿನ ವಿದ್ಯಾರ್ಥಿಗಳಿದಿರಿ, ಹಳೆ ವಿದ್ಯಾರ್ಥಿಗಳಿದಿರಿ ಅಥವಾ ಶಿಕ್ಷಕರಿದಿರಿ, ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ನಾನೇನಾದ್ರೂ ಮಾತಾಡೋಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಲ್ಲಿ ಕ್ಷಮೆ ಇರಲಿ. ನಾನು ಕೂಡ ಕಲಿಕೆಯಲ್ಲಿರುವಂತಹ ವಿದ್ಯಾರ್ಥಿನೇ ಅನ್ಕೊಳ್ರಿ. ಸೊ ಆದಷ್ಟು ಪ್ರಯತ್ನ ಮಾಡಿದ್ದೀನಿ. ಧನ್ಯವಾದಗಳು, ನಮಸ್ಕಾರ. ಮತ್ತೊಂದು ವಿಡಿಯೋ ಜೊತೆ ನಿಮ್ಗೆ ಸಿಗ್ತೀನಿ. ನಮಸ್ಕಾರ.